ಒಂದು ಊರಲ್ಲಿ, ಓಕೆ, ಈ ಕಥೆನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿ. ಒಂದು ಊರಲ್ಲಿ ಏನಾಯ್ತು ಅಂತಂದು ಹೇಳಿದ್ರೆ, ಆ ಹಾಗೆ ಒಂದು ಕಾಡು 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 ಆಗಿದ್ಮೇಲೆ ಒಂದು ಸ್ವಲ್ಪ ಒಂದು ಊರಲ್ಲಿ ಒಂದು ಹೊಲ. ಓಕೆ. ಸೊ ಹೊಲದಲ್ಲಿ ಕೆಲವೊಂದು ಈ ಪಕ್ಷಿಗಳು ವಾಸವಾಗಿದ್ದು. ಓಕೆ. ಈ ಗುಬ್ಬಚ್ಚಿ ಪಕ್ಷಿಗಳು ವಾಸವಾಗಿದ್ದು ಅಲ್ಲಿ. ಆ ಒಂದು ದಿನ ಆ ಓನರ್ ಬಂದ, ಹೊಲದವನ್ ಬಂದ್ಬಿಟ್ಟು ಏನಂದ ಅಂತ ಹೇಳಿದ್ರೆ, ಸೊ ಆ ಗುಬ್ಬಚ್ಚಿಗಳಿಗೆ ಡಂಗೂರ ಸಾರ್ದ. ಓನರ್ ಹೊಲದವನು ಏನಂತ ಹೇಳಿದ್ರೆ ಅಂತಂದ್ರೆ, ಗುಬ್ಬಚ್ಚಿಗಳು ಎಲ್ಲರೂ ಇಲ್ಲಿಂದ ಮನೆ ಖಾಲಿ ಮಾಡಿ, ನಾಳೆ ನಮ್ ಕೆಲಸದವ್ರು ಬರ್ತಾರೆ. ಕೆಲಸದವ್ರು ಬಂದು ಎಲ್ಲಾ ಈ ಜಮೀನನ್ನ ಕ್ಲೀನ್ ಮಾಡ್ತಾರೆ. ನೀವ್ ಯಾರು ಇಲ್ಲಿ ಇರಬಾರ್ದು, ಯಾಕಂದ್ರೆ ನಿಮ್ದು ಮಕ್ಳುಗಳು ಸತ್ತೋಗ್ಬಿಡ್ತವೆ, ಪಾಪ ಮೊಟ್ಟೆ ಗಿಟ್ಟೆ ಇಟ್ಟಿದ್ದೀರಾ, ಎಲ್ಲ ಹಾಳಾಗ್ಬಿಡುತ್ತೆ, ನೀವು ಇಲ್ಲಿಂದ ಹೊರಟ್ಬಿಡಿ ಎಲ್ಲರೂ ಅಂತ. ಸೊ ಅವಾಗ ಈ ಒಂದು ಗುಬ್ಬಚ್ಚಿ ಫ್ಯಾಮಿಲಿ ಬಂದು, ಕೆಲವು ಗುಬ್ಬಚ್ಚಿಗಳು ಎಲ್ಲ ಹಾರೋಗ್ಬಿಟ್ವು. ಸೊ ಇನ್ನೊಂದು ಒಂದು ಫ್ಯಾಮಿಲಿ ಇತ್ತು, ಚಿಕ್ಕ ಫ್ಯಾಮಿಲಿ. ಓಕೆ. ಆ ಮೂರ್ ಜನ ಮಕ್ಕಳು ಮತ್ತೆ ತಾಯಿ ಇಬ್ರು. ಓಕೆ. ಮೂರ್ ಜನ ಮಕ್ಕಳು, ತಾಯಿ. ಆ ಗುಬ್ಬಚ್ಚಿ ಮೂರ್ ಜನ ಮಕ್ಕಳು ಓಡ್ ಬಂದು ತಾಯಿ ಹತ್ರ ಹೇಳಿದ್ವು, ಅಮ್ಮ ಅಮ್ಮ ನಾವ್ ಹೋಗ್ಬೇಕಂತ ಓನರ್ ಹೇಳಿದಾನೆ, ಇಲ್ಲೇನೋ ಬೆಂಕಿ ಹತ್ತಿ ಬಿಡ್ತಾರಂತೆ, ಎಲ್ಲಾ ಕಟಾವ್ ಮಾಡ್ತಾರಂತೆ, ಹೊಲನ ಕ್ಲೀನ್ ಮಾಡ್ತಾರಂತೆ, ನಮ್ಮ ಮನೆಯೆಲ್ಲ ಹಾಳಾಗೋಗ್ಬಿಡುತ್ತೆ, ನಾವು ಬೇರೆ ಎಲ್ಲಾದ್ರೂ ಶಿಫ್ಟ್ ಆಗೋಣಮ್ಮ ಅಂತ ಎಲ್ಲ ಗುಬ್ಬಚ್ಚಿಗಳು ಆಳ್ತಾ ಇದ್ವು ಮಕ್ಕಳು. ಸೊ ಅವ್ರ ತಾಯಿ ಹೇಳ್ತಾರೆ, ಟೆನ್ಷನ್ ತಗೋಬೇಡಿ, ಯಥಾ ಪ್ರಕಾರ ನಮ್ ಜೀವನ ಇರುತ್ತೆ, ನೀವೇನು ಬೇಜಾರಾಗಬೇಡಿ. ಓಕೆ. ಸೊ ಆದಷ್ಟು ಜಲ್ದಿ ನಾವೆಲ್ಲರೂ ಒಂದು ಒಳ್ಳೆ ಮನೆಗೆ ಹೋಗೋಣ, ಈಗ ಸದ್ಯ ಬೇಡ, ಈಗ ನಾಳೆ ಏನೂ ಆಗಲ್ಲ. ಇಲ್ಲಮ್ಮ, ಅವ್ನು ಹೇಳಿದಾನೆ ಓನರು, ನಾಳೆನೆ ಸ್ಟಾರ್ಟು, ನಾಳೆನೆ ಇರೋದು, ಆಕ್ಚುಲಿ ನಾಳೆನೆ ಅವನು ಕಟಾವ್ ಮಾಡ್ತಾನಂತೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಬರ್ತಾರಂತೆ ಕೆಲಸದವ್ರು, ಗ್ಯಾರಂಟಿ ನಮ್ಮ ಮನೆ ಹಾಳಾಗತ್ತಮ್ಮ, ಇವತ್ ರಾತ್ರಿನೇ ಹೋಗೋಣ ಅಂತ. ಸೊ ತಾಯಿ ಏನ್ ಹೇಳ್ತಾಳೆ, ಟೆನ್ಷನ್ ತಗೋಬೇಡಿ ಮಕ್ಕಳ, ಮಲಗ್ರಿ ನೀವು ಅಂತಂದೇಳಿ. ಸೊ ತೋಳಳ್ಳಿ ತಾಯಿ ಆ ಎಲ್ಲಾ ಗುಬ್ಬಚ್ಚಿ ಮರಿಗಳನ್ನ ಕರ್ಕೊಂಡು ಊಟ ಮಾಡಿಸಿ ಮಲಗಿಸ್ತಾಳೆ. ಸೊ ಹಾಗೆ ಬೆಳಿಗ್ಗೆ ಆಗತ್ತೆ, ಬೆಳಿಗ್ಗೆ ಎದ್ದು ಕಣ್ ತೆಗೆದು ನೋಡೋದ್ರಲ್ಲಿ ಒಂದು ಮಿರಾಕಲ್ ನಡೆದಿರುತ್ತೆ. ಏನಂದ್ರೆ, ಅಲ್ಲಿ ಯಾರು ಬಂದಿರಲ್ಲ, ಅಲ್ಲಿ ಏನು ಕಟಾವ್ ಆಗಿರಲ್ಲ, ಯಾರು ಬೆಂಕಿ ಹಚ್ಚಿರಲ್ಲ. ಸೊ ಯಥಾ ಪ್ರಕಾರ ಜೀವನ ನಡೆಯುತ್ತೆ. ಸೊ ಆ ಗುಬ್ಬಚ್ಚಿ ಮರಿಗಳು ಏನಿರ್ತಾವಲ್ಲ, ಅವು ತುಂಬಾ ಖುಷಿ ಆಗ್ಬಿಡ್ತವೆ. ಸೊ ಆ ಗುಬ್ಬಚ್ಚಿ ಮರಿಗಳು ಹೇಳ್ತವೆ, ಅಮ್ಮ ನೀನ್ ಹೇಳ್ದಂಗೆ ಆಯ್ತು, ಇಲ್ಲಿ ಯಾರು ಬರಲಿಲ್ಲ, ಸೊ ನಮ್ಮನೆ ನಮಗೆ ಉಳಿದಿದೆ, ನಾವು ಸಂತೋಷವಾಗಿದ್ದೀವಿ ಇಲ್ಲಿ ಅಂತ ಹಾರಾಡ್ಕೊಂಡು ಜಿಗ್ದಾಡ್ಕೊಂಡು ಆರಾಮಾಗಿರ್ತಾರೆ. ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದ್ ಹೇಳಿದ್ರೆ, ನೆಕ್ಸ್ಟ್ ಡೇ ಒಂದ್ ವಾರ ಕಳೆಯುತ್ತೆ, 2 ವಾರ ಕಳೆಯುತ್ತೆ, ಒಂದ್ ತಿಂಗಳು ಕಳೆಯುತ್ತೆ, ಆಮೇಲೆ ಮತ್ತೆ ಓನರ್ ಬರ್ತಾನೆ. ಓನರ್ ಬಂದ್ಬಿಟ್ಟು ಮತ್ತೆ ಒಂದು ಡಂಗೂರ ಸಾರ್ತಾನೆ, ನೋಡಿ ಗುಬ್ಬಚ್ಚಿಗಳೇ, ಎಲ್ಲರೂ ಓಡೋಗ್ಬಿಡಿ, ನಿಮಗೊಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ, ಲಾಸ್ಟ್ ಟೈಮು ನಮ್ ಕೆಲ್ಸದ ಆಳುಗಳು ಬರ್ಲಿಲ್ಲ, ಹಾಗಾಗಿ ನಾನು ಇದನ್ನ ಕಟಾವ್ ಮಾಡ್ಲಿಲ್ಲ. ಈ ಸಲ ನಾನು, ಓಕೆ, ನನ್ನ ಮಕ್ಕಳು, ಇಬ್ರು ಮಕ್ಕಳು, 3 ಜನ ಮಕ್ಕಳಿದ್ದಾರೆ, ನಾವು 3-4 ಜನ ಮಕ್ಕಳು ಬರ್ತೀವಿ, ನನ್ನ ಮಕ್ಕಳ ಜೊತೆಗೆ ಬರ್ತೀನಿ, ನನ್ನ ಹೆಂಡತಿ ಜೊತೆಗೆ ಬರ್ತೀನಿ. ಓಕೆ. ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇದ್ದಾರೆ, ನಾವೆಲ್ಲ ಸಂಸಾರದವ್ರು ಬಂದು ಈ ಹೊಲನ ಕ್ಲೀನ್ ಮಾಡ್ಬೇಕಂತಿದೀವಿ, ನಾವು ಆಳ್ ಮೇಲೆ ಡಿಪೆಂಡ್ ಆಗಲ್ಲ, ಈಗ ನಮ್ಮ ಮೇಲೆ ಡಿಪೆಂಡ್ ಆಗಿದೀವಿ, ನಮ್ಮ ಫ್ಯಾಮಿಲಿ ಎಲ್ಲ ಬರ್ತೀವಿ ನಾವು. ಸೊ ಫ್ಯಾಮಿಲಿ ಅವರೆಲ್ಲ ಬಂದ್ಬಿಟ್ಟು ಕ್ಲೀನ್ ಮಾಡ್ತೀವಿ, ನೀವೆಲ್ಲ ನಿಮ್ ಮನೆಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಹಾಗೆ ಮತ್ತೆ ಆ 3 ಗುಬ್ಬಚ್ಚಿ ಮರಿಗಳು ತನ್ನ ತಾಯಿ ಹತ್ರ ಹೋದ್ಲು, ಅಮ್ಮ ಅಮ್ಮ ನೋಡಮ್ಮ, ನಮಗೇನೋ ಓಡಿಸ್ಬಿಡ್ತಾರಂತೆ, ಬೆಂಕಿ ಹಚ್ಬಿಡ್ತಾರಮ್ಮ, ಏನ್ ಮಾಡೋಣ ಅಮ್ಮ, ಆ, ತುಂಬಾ ಆಳ್ತಾ ಇದ್ರು. ಅದಕ್ಕೆ ಅವ್ರ ತಾಯಿ ಹೇಳ್ತು, ಒಂದು ಡಿನ್ನರ್ ರೆಡಿ ಮಾಡ್ತು, ಟೆನ್ಷನ್ ತಗೋಬೇಡಿ, ನಾಳೆ ನಾನು ಇಡ್ಲಿ ಮಾಡ್ಕೊಡ್ತೀನಿ, ಸಾಂಬಾರ್ ಮಾಡ್ಕೊಡ್ತೀನಿ, ಉದ್ದಿನ ವಡೆ ಮಾಡ್ಕೊಡ್ತೀನಿ, ಆರಾಮಾಗಿ ಟಿಫನ್ ಮಾಡೋಣ, ಎಂಜಾಯ್ ಮಾಡೋಣ, ಟೆನ್ಷನ್ ತಗೋಬೇಡಿ, ನಾಳೆ ಯಾರು ಬರಲ್ಲ, ನಾಳೆ ಯಾರು ಬರಲ್ಲ, ನಾವ್ ಇದೇ ಮನೇಲಿ ಇರ್ತೀವಿ, ನೀವು ಸುಮ್ಮನೆ ನಿಮ್ ಪಾಡಿಗೆ ನೀವೆಲ್ಲ ಮಲಗ್ರಿ ಅಂತ ಹೇಳಿದ್ರು. ಓಕೆ. ಸೊ ಅವಾಗ ಏನಾಯ್ತು, ಸರಿ ಹಂಗಾದ್ರೆ ಅಂತಂದೇಳಿ ಮಲಗಿದ್ರು. ಬೆಳಗ್ಗೆ ಎದ್ರು, ಬೆಳಗ್ಗೆ ಏನು ನಡೀಲಿಲ್ಲ. ಓಕೆ. ಯಾರು ಅಲ್ಲಿ ಬರ್ಲಿಲ್ಲ, ಯಾರು ಕಟಾವು ಮಾಡ್ಲಿಲ್ಲ, ಅಲ್ಲಿ ಏನು ಬೆಂಕಿನೂ ಹತ್ತಲಿಲ್ಲ, ಯಾರು ಬರ್ಲಿಲ್ಲ. ಸೊ ಅವಾಗ ತುಂಬಾ ಖುಷಿ ಆದ್ವು 3 ಗುಬ್ಬಚ್ಚಿ ಮರಿಗಳು, ಅಮ್ಮ ಅಮ್ಮ ನೀನ್ ಹೇಳ್ದಂಗ ಆಯ್ತಲ್ಲಮ್ಮ, ಯಾರು ಬರ್ಲಿಲ್ಲಮ್ಮ, ಸೂಪರ್ ಅಮ್ಮ, ನೀನು ಇವರ ಗ್ರೇಟ್ ಬ್ರಿಲಿಯಂಟ್ ಅಮ್ಮ ಅಂತ ಮತ್ತೆ ಗುಬ್ಬಚ್ಚಿ ಮರಿಗಳು ಆಟ ಆಡಿದ್ವು. ಸೊ ಅವ್ರ ತಾಯಿ ಇಡ್ಲಿ ಮಾಡಿದ್ಲು, ಇಡ್ಲಿ ತಿಂದ್ರು, ವಡೆ ತಿಂದ್ರು, ಎಂಜಾಯ್ ಮಾಡಿದ್ರು, ಆಟ ಆಡೋದಕ್ಕೆ ಹೋದ್ರು 3 ಜನ ಮಕ್ಕಳು. ಸೊ ಹೀಗೆ 1 ವಾರ 2 ವಾರ ಕಳೀತು. ಗೆಟಿಂಗ್ 3ನೇ ವಾರ ಏನಾಯ್ತು, ಓಕೆ, ಮತ್ತೆ ಓನರ್ ಬಂದ. ಓನರ್ ಬಂದ್ಬಿಟ್ಟು ಏನ್ ಹೇಳ್ದ,
ನಾಳೆ ನಾನು ಬರ್ತೀನಿ. ನಾಳೆ ಯಾವನ್ ಬರ್ಲಿ ಬಿಡ್ಲಿ ಗೊತ್ತಿಲ್ಲ, ನಾಳೆ ನಾನು ಒಬ್ಬನೇ ಬರ್ತೀನಿ. ಓಕೆ, ನನ್ನ ಹೆಂಡತಿ ಬರ್ತಾಳೋ, ನನ್ನ ಮಕ್ಳು ಬರ್ತಾರೋ, ಕೆಲಸದವ್ರು ಬರ್ತಾರೋ ನನಗೆ ಗೊತ್ತಿಲ್ಲ. ನಾಳೆ ನಾನು ಒಬ್ಬನೇ ಕುಡ್ಗೋಲು ಹಿಡ್ಕೊಂಡು ಎಲ್ಲ ಕಟಾವ್ ಮಾಡಿ ಎಲ್ಲ ವೇಸ್ಟೇಜ್ ಎಲ್ಲ ಬೆಂಕಿ ಹಚ್ಚಿ ನನ್ನ ಹೊಲನ ಕ್ಲೀನ್ ಮಾಡ್ತೀನಿ. ನಾನು ಒಬ್ಬನೇ ಬರ್ತೀನಿ ನಾಳೆ 8 ಗಂಟೆಗೆ. ಸೊ ಯಾವುದೇ ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗಲ್ಲ. ನೀವೆಲ್ಲ ನಿಮ್ ಮನೇನ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಮತ್ತೆ ಡಂಗೂರ ಸಾರ್ದ. ಆಗ ಮತ್ತೆ 3 ಗುಬ್ಬತ್ತಿಗಳು ತನ್ನ ತಾಯಿ ಹತ್ರ ಓಡ್ ಬಂದ್ಬಿಟ್ಟು ಏನ್ ಹೇಳಿದ್ರು, ಅಮ್ಮ ಅಮ್ಮ ನಾಳೆ ದೋಸೆ ಮಾಡು. ಅವನ್ ಸುಳ್ಳು ಹೇಳ್ತಾನೆ, ಓನರು ಬರ್ತಾನೆ, ಕಟ್ ಮಾಡ್ತೀವಿ ಓಡೋಗ್ರಿ ಓಡೋಗ್ರಿ ಅಂತಾನೆ. ನೀನ್ ದೋಸೆ ಇಟ್ಟಾಕಮ್ಮ, ನಾವು ದೋಸೆ ತಿನ್ನೋಣ, ಮಜಾ ಮಾಡೋಣ ಅಂತ. ಅವಾಗ ಅವ್ರ ತಾಯಿಗೆ ಟೆನ್ಷನ್ ಜಾಸ್ತಿ ಆಯ್ತು. ತಾಯಿ ತುಂಬಾ ಬೆವರ್ತಾ ಇದ್ಲು, ಆ ಈ ಗುಬ್ಬಚ್ಚಿ ಮರಿ ತಾಯಿ. ಓಕೆ, ಯಾಕಮ್ಮ ಅಷ್ಟು ಹೆದರ್ತಿದ್ಯಾ, ಬರಲ್ಲ ತಗೋ, ನಾಳೆ ಟೆನ್ಷನ್ ತಗೋಬೇಡಮ್ಮ, ಅವನ್ ಯಾಕೆ ಬರ್ತಾನೆ, ಹಿಂಗೆಲ್ಲ ಹೇಳಿ ಹೇಳಿ ಸುಳ್ಳು ಹೇಳಿ ನಮಗೆ ಎದುರಿಸ್ತಾನೆ. ನಾವೆಲ್ಲೂ ಹೋಗಲ್ಲಮ್ಮ, ನಾವ್ ಇದೇ ಮನೇಲಿ ಇರ್ತೀವಿ, ನಾವ್ ಇಲ್ಲೇ ಇರ್ತೀವಿ, ನಾವ್ ಹೀಗೆ ಇರ್ತೀವಿ, ನೀನ್ ನಾಳೆ ದೋಸೆ ಮಾಡಮ್ಮ, ನಾವೆಲ್ಲ ಎಂಜಾಯ್ ಮಾಡೋಣ ಅಂತ ಈ ರೀತಿ ಮಾತಾಡ್ತಾ ಇದ್ರು 3 ಜನ ಮಕ್ಕಳು. ಆಮೇಲೆ ಏನಾಯ್ತು, ಆಮೇಲೆ ತನ್ನ ತಾಯಿ ಏನ್ ಮಾಡಿದ್ಲು, ರಾತ್ರೋರಾತ್ರಿ ಎಲ್ಲರನ್ನ ತಗೊಂಡ್ಬಿಟ್ಟು ತನ್ನ ಮನೇಲಿರೋ ಸಣ್ಣ ಪುಟ್ಟ ಸಾಮಾನುಗಳು ತಗೊಂಡ್ಬಿಟ್ಟು ಶಿಫ್ಟ್ ಆಗ್ಬಿಟ್ರು ಬೇರೆ ಜಾಗಕ್ಕೆ. ಶಿಫ್ಟ್ ಆಗಿದ್ಮೇಲೆ ಆ ಮಕ್ಕಳು ಹೇಳಿದ್ರು, ಅಮ್ಮ ಯಾಕಮ್ಮ ಹೆದರ್ತೀಯಾ, ಅವ್ನ್ ಬರಲ್ಲಲ್ಲ, ನೀನ್ ಹೇಳಿದ್ದೆ ತಾನೇ ಹೆದರ್ಬಾರ್ದು, ಧೈರ್ಯವಾಗಿರ್ಬೇಕು ಅಂತ ಹೇಳಿ, ನೀನ್ ಹೇಗೆ ಹೆದರ್ತಿದ್ಯಾ. ಅವಾಗ ಆ ಮಕ್ಳಿಗೆ ಒಂದು ಒಳ್ಳೆ ಪಾಠ ಹೇಳಿದ್ಲು ತಾಯಿ. ಓಕೆ, ಸೊ ಏನ್ ಹೇಳಿದ್ಲು ತಾಯಿ, ಈ ರೀತಿ ಹೇಳಿದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಬೇರೆ ಮನೆಗೆ ಹೋದ್ಲು. ಸೊ ಮಕ್ಕಳು ಕೇಳಿದ್ರು, ಅಮ್ಮ ಯಾಕಮ್ಮ ಹೆದರ್ತೀಯ, ನೀನೇ ಹೇಳಿದ್ರಿ ಹೆದರ್ಬಾರ್ದು, ಅವರೆಲ್ಲ ಬರಲ್ಲ, ಸುಳ್ಳು ಹೇಳ್ತಾರೆ ಅಂತ, ಈಗ ಯಾಕಮ್ಮ ಅಷ್ಟು ಹೆದರ್ತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಅವ್ರ ತಾಯಿ ಒಂದು ಒಳ್ಳೆ ಉತ್ತರ ಕೊಟ್ಲು, ನಿಮಗೆ ಯೂಸ್ ಆಗತ್ತೆ ನೋಡಿ. ಏನಂತ ಹೇಳಿದ್ರು ಅಂದ್ರೆ, ನೋಡು ಕಂದ, ಫಸ್ಟ್ ಟೈಮ್ ಅವನ್ ಏನಂತ ಹೇಳಿದ್ದ, ನಮ್ ಕೆಲಸದವ್ರು ಬರ್ತಾರೆ, ನಾವು ಕಟಾವ್ ಮಾಡ್ತೀವಿ, ಹೊಲದಲ್ಲಿ ಇರೋ ವೇಸ್ಟೇಜ್ ಎಲ್ಲ ತೆಗೆದು ಬೆಂಕಿ ಹಚ್ಚಿತೀವಿ, ಹೊಲ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ದ. ಅಂದ್ರೆ ಫಸ್ಟ್ ಟೈಮ್ ಅವನು ಆ ಕೆಲ್ಸದವ್ರ ಮೇಲೆ ಡಿಪೆಂಡ್ ಆಗಿದ್ದ. ನನಗೆ ಗ್ಯಾರಂಟಿ ಇತ್ತು, ಯಾವ ವ್ಯಕ್ತಿ ಕೆಲಸದವ್ರ ಮೇಲೆ ಡಿಪೆಂಡ್ ಆಗ್ತಾನೆ ಅವನ ಜೀವನದಲ್ಲಿ ಏನೂ ಉದ್ಧಾರ ಆಗಲ್ಲ, ಅವನ ಜೀವನದಲ್ಲಿ ಏನೂ ಕೆಲಸ ಮಾಡಲ್ಲ, ಅವನೊಬ್ಬ ಹೇಡಿ, ಅವನೊಬ್ಬ ಲೂಸರ್. ಯು ಗಾಟ್ ಮೈ ಪಾಯಿಂಟ್. ಎರಡನೇ ಎರಡನೇ ಸಲ ಅವನು ಏನ್ ಹೇಳ್ದ, ನನ್ನ ಪರಿವಾರದ ಸಮೇತ ಬರ್ತೀನಿ ಅಂತ ಹೇಳ್ದ. ಓಕೆ, ನನ್ನ ಮಕ್ಕಳನ್ನ ಕರ್ಕೊಂಡು, ನನ್ನ ಹೆಂಡತಿನ ಕರ್ಕೊಂಡು ಪರಿವಾರ ಸಮೇತ ನಾನು ಬರ್ತೀನಿ ಅಂತ ಹೇಳ್ದ. ಯಾರು ಪರಿವಾರದವರು ಯಾರು ಸಾಥ್ ಕೊಡಲ್ಲ, 99% ಪರಿವಾರದವ್ರು ಯಾವತ್ತೂ ಸಾಥ್ ಕೊಡಲ್ಲ. ನನಗೆ ಗೊತ್ತಿತ್ತು ಅವನ್ ಪರಿವಾರದ ಸಮೇತ ಬರಲ್ಲ, ಈ ಹೊಲನ ಕ್ಲೀನ್ ಮಾಡಲ್ಲ ಅನ್ನೋದು ಗೊತ್ತಿತ್ತು. ಅದಕ್ಕೆ ನಾನು ಅವತ್ತಿನ ದಿನ ಇಡ್ಲಿ ನೆನೆಸಿದೆ, ಇಡ್ಲಿ ವಡ ಮಾಡ್ಕೊಂಡು ತಿಂದು ಮಜಾ ಹೊಡೆಯೋಣ ಅಂತ ಇದ್ವಿ. ಬಟ್ ಮೂರನೇ ಸಲ ಅವನು ಬಂದಾಗ ಮೂರನೇ ಸಲ ಅವನು ಬಂದಾಗ ಒಂದು ಮಾತು ಹೇಳ್ದ, ನಾನು ಹಿಂಗೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಾನು ಸ್ವಂತ ಬರ್ತೀನಿ, ನಾನು ಗಿಡ್ಗೋಲ್ ಎಲ್ಲ ತಗೊಂಡ್ಬರ್ತೀನಿ, ಎಲ್ಲ ಹೊಲನ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ದ. ಅಂದ್ರೆ ಮೂರನೇ ಸಲ ಅವನು ಬಂದಿದ್ದಾನೆ ಅಂತಂದು ಹೇಳಿದ್ರೆ ತನ್ನ ಸ್ವಂತ ಶಕ್ತಿಯನ್ನ ಹಾಕಿ ಬಂದಿದ್ದಾನೆ ಅಂತ. ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತ ಹೇಳ್ದ ಅವನು. ಯಾರ ಮೇಲೂ ಡಿಪೆಂಡ್ ಆಗ್ಲಿಲ್ದವನು ಆ ಕೆಲಸ ಮಾಡೇ ಮಾಡ್ತಾನೆ ವ್ಯಕ್ತಿ. ಹಾಗಾಗಿ ಅವನು ಯಾರ ಮೇಲೆ ಡಿಪೆಂಡ್ ಆಗ್ಲಿಲ್ಲದ ಕಾರಣಕ್ಕೋಸ್ಕರ ನಾನು ಅವನಿಗೆ ಹೆದರ್ಬೇಕಾಯ್ತು. ಈಗ ನೋಡು ಆ ಹೊಲ ಏನಾಗಿದೆ ಅಂತಂದೇಳಿ ಅವ್ರು ಕಿಟಕಿಲಿಂದ ನೋಡಿದ್ರು ದೂರದಿಂದ, ಆ ಹೊಲ ನಾನು ಒಬ್ಬನೇ ಕ್ಲೀನ್ ಮಾಡ್ತಾ ಇದ್ದ. ಸೊ ಈ ಸ್ಟೋರಿ ನಮಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ ಸ್ನೇಹಿತರೆ, ನಾವು ಯಾವತ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಲ್ಲ ಅವತ್ತು ನಾವು ಉದ್ಧಾರ ಆಗಲ್ಲ ಅಂತ. ನಾವು ಯಾವತ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಲ್ಲ ಅವತ್ತು ನಾವು ಉದ್ಧಾರ ಆಗಲ್ಲ ಅಂತ. ಯಾವತ್ತು ನಾವು ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿ ಕೆಲಸ ಮಾಡ್ತೀವಲ್ಲ ಅವತ್ತೇ ನಮಗೆ ಹಣ ಬರುತ್ತೆ, ಅವತ್ತೇ ನಾವು ಉದ್ಧಾರ ಆಗ್ತೀವಿ, ಅವತ್ತೇ ನಾವು ಹೆಸರು ಮಾಡ್ತೀವಿ, ಅವತ್ತೇ ನಾವು ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಾವು ಯಾವತ್ತು ಮುಂದೆ ಬರಲ್ಲ, ಉದ್ಧಾರ ಆಗಲ್ಲ, ಸಕ್ಸಸ್ ಆಗಲ್ಲ. ಯು ಗಾಟ್ ಮೈ ಪಾಯಿಂಟ್. ಸೊ ಇದು ಈ ಸ್ಟೋರಿ ಹೇಳುತ್ತೆ ಸ್ನೇಹಿತರೆ. ಈ ಸ್ಟೋರಿ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಜನ ಹೊಸಬ್ರು ಇದ್ದೀರಾ. ಓಕೆ, ತುಂಬಾ ಜನ ಬಿಸ್ನೆಸ್ ಮಾಡ್ಬೇಕು ಅಂತ ಕನಸನ್ನ ಹೊತ್ಕೊಂಡಿದ್ದೀರಾ. ನೀವು ಅನ್ಕೊಂಡಂಗೆ ಈ ಬಿಸ್ನೆಸ್ ಆಗ್ಬಿಡುತ್ತಾ? ಆಗೋಲ್ಲ.
ಯಾಕೆ ಅಂತ ಹೇಳಿದ್ರೆ ನೀವು ಪ್ರತಿ ಸಲ ಓಕೆ, ನೀವು ಪ್ರತಿ ಸಲ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀರ. ನನ್ನ ಅಪ್ಲೈನ್ ಬರ್ಲಿ, ಓಕೆ, ನನ್ನ ಲೀಡರ್ ಬರ್ಲಿ, ನನಗೆ ಜಾಯಿನ್ ಮಾಡಿಸ್ತೋನ್ ಬರ್ಲಿ, ನನ್ನ ಡೌನ್ಲೈನ್ ಬರ್ಲಿ, ಅವ್ರು ಬಂದು ನನ್ನ ಜೊತೆಗೆ ಬಿಸ್ನೆಸ್ ಮಾಡ್ಲಿ, ಆಮೇಲೆ ನಾನ್ ಮಾಡ್ತೀನಿ, ಮೊದ್ಲು ನನಗೆ ದುಡ್ಡು ಬರ್ಲಿ, ಆಮೇಲೆ ನಾನು ಕೆಲಸ ಮಾಡ್ತೀನಿ, ಮೊದ್ಲು ನನ್ನ ಕೆಳಗಡೆ ಯಾರಾದ್ರೂ ಸೇರ್ಲಿ, ಆಮೇಲೆ ನಾನು ಕೆಲಸ ಮಾಡ್ತೀನಿ. ಈ ರೀತಿ ಕೆಲವೊಂದು ಕೆಟ್ಟ ಭ್ರಮೆಯಲ್ಲಿ, ಕೆಟ್ಟ ಥಾಟ್ಸ್ ಅಲ್ಲಿ, ನೆಗೆಟಿವ್ ಥಾಟ್ಸ್ ಅಲ್ಲಿ ನಾವೆಲ್ಲ ಬದುಕ್ತಾ ಇರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಏನೇ ವಿಚಾರ ಮಾಡಿದ್ರೇನು ಫೇಲ್ ಆಗ್ತೀವಿ. ಹಾಗಾಗಿ ಇವತ್ತಿನ ಪಾಠ ಒಂದು ಏನು ಅಂತಂದ್ರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನೀವು ಬಿಸ್ನೆಸ್ ಮಾಡೋದೇ ನಿಜ ಆದ್ರೆ ಯು ಶುಡ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್,
ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.